Good morning, my dear students. In this video clip, I want to discuss about that is alpha particle trajectory. Alpha particle trajectory ಅಂದರೆ once particle is entered in the atom of the gold file, how it moves, what is its path, how it traces its path, that is said to be trajectory. ಹೇಗೆ ಆ ಟ್ರೆಜೆಕ್ಟರಿ ಹೇಗಿರುತ್ತೆ? ರುದರ್ಫೋರ್ಡ್ ಈ ಗ್ರಿಗರ್ ಮಾಡ್ಸನ್ ಎಕ್ಸ್ಪೆರಿಮೆಂಟ್ ಒಳಗೆ ಯಾವ ಕನ್ಕ್ಲೂಷನ್ಗೆ ಬರ್ತಾನೆ ಆ ಪಾಯಿಂಟ್ ನಾವು ಡಿಸ್ಕಸ್ ಮಾಡೋಣ. ಇವಾಗ ಇಲ್ಲಿ ಬೇರೆ ಬೇರೆ ಆಲ್ಫಾ ಪಾರ್ಟಿಕಲ್ ಬರ್ತಾನೆ. ಫಸ್ಟ್ ಆಲ್ಫಾ ಪಾರ್ಟಿಕಲ್, ಸೆಕೆಂಡ್ ಆಲ್ಫಾ ಪಾರ್ಟಿಕಲ್, ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್ ಡೈರೆಕ್ಷನ್ ಆಫ್ ದಿ ಮೂವಿಂಗ್ ಆಲ್ಫಾ ಪಾರ್ಟಿಕಲ್. ಇಲ್ಲೇನು ಹೇಳ್ತದೆ, ಇನ್ ದಿಸ್ ಡಯಾಗ್ರಾಮ್ the alpha particles in the direction of fifth direction without scattered, they pass away. It means they pass along they move along the straight line without any scattering. Now those alpha particles, they far away, they shows the angle of scattering, less small angle of scattering, that is theta less than 90 degree. That is said to be in a fourth direction, fourth path. In third path, the alpha particle undergo the scattering with a little large angle scattering, theta less than or is equal to 90 degree. Andra suppose hige bandre 90 degree hinge angle of scattering is 90 degree less than or equal to 90 degree. In the alpha particle, they are in the second path. They undergo the back scattered. It means angle of scattering is large angle of scattering, back scattered, angle of scattering theta greater than 90 degree. When the alpha particle, they are in the path directed towards the nucleus, that is the central part. At that time, they move backward direction. ಹೀಗೆ ಒಂದೊಂದು ಪಾರ್ಟ್ ನೋಡಿದ್ರೆ ಒಂದೊಂದು ಥರ ಆ್ಯಂಗಲ್ ಆಫ್ ಸ್ಕ್ಯಾಟ್ರಿಂಗ್ ಕೊಡುತ್ತೆ. ಇದರ ಅರ್ಥ ಏನು ಹೇಳುತ್ತೆ, ಯಾವುದು ಬಹಳ ಬಹಳ ದೂರದಲ್ಲಿರುತ್ತೆ ಆಲ್ಫಾ ಪಾರ್ಟಿಕಲ್, ವಿತೌಟ್ ಸ್ಕ್ಯಾಟ್ರಿಂಗ್ ಸ್ಟ್ರೇಟ್ ಅವೇ ಮೂವ್ ಆಗುತ್ತೆ. ಸ್ವಲ್ಪ ಹತ್ರ ಬಂದಿದ್ದು ಸ್ವಲ್ಪ ಆ್ಯಂಗಲ್ ಆಫ್ ಸ್ಕ್ಯಾಟ್ರಿಂಗ್, ಇನ್ನೂ ಹತ್ರ ಬಂದಿದ್ದು ಇನ್ನೂ ಜಾಸ್ತಿ ಆ್ಯಂಗಲ್ ಆಫ್ ಸ್ಕ್ಯಾಟ್ರಿಂಗ್, ಇನ್ನೂ ಹತ್ರ ಬಂದಿದ್ದು ಬ್ಯಾಕ್ ಸ್ಕ್ಯಾಟರ್ಡ್, ಇನ್ನೂ ಡೈರೆಕ್ಟೆಡ್ ಟುವರ್ಡ್ಸ್ ದಿ ಸೆಂಟ್ರಲ್ ಪಾರ್ಟ್, ಅವಾಗ ಬ್ಯಾಕ್ ಸ್ಕ್ಯಾಟರ್ಡ್ ಆಗುತ್ತೆ. ಅದಕ್ಕೆ ಇಲ್ಲೇ ಒಂದು ಕನ್ಕ್ಲೂಷನ್ ಬರ್ತಾನೆ. ಏನು ಒಂದು ಬೇಸಿಕ್ ಪಾಯಿಂಟ್ ನಮ್ಗೆ ಗೊತ್ತಿರಬೇಕು. ಒಂದು ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಇನ್ನೊಂದು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಯಾವಾಗಲೂ ಏನಿರ್ತದೆ, ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಆಲ್ಫಾ ಪಾರ್ಟಿಕಲ್ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್, ಚಾರ್ಜ್ +2 ಇರುತ್ತೆ. ಅದು ಚಾರ್ಜ್ ಏನಿರುತ್ತೆ ಹೇಳ್ರಿ, +2 ಇರುತ್ತೆ. ಆಮೇಲೆ ಇಲ್ಲೇ ನ್ಯೂಕ್ಲಿಯಸ್ ಅಂತ ಹೇಳ್ತಾನೆ ಇಲ್ಲಿ. ಅದಕ್ಕೆ ಆ ರುದರ್ಫೋರ್ಡ್ ಒಂದು ಪಾಯಿಂಟ್ ಯಾಕೆ ಹಿಂಗೆ ಸ್ಕ್ಯಾಟರಿಂಗ್ ಆಗುತ್ತೆ, ಡಿಫ್ರೆಂಟ್ ಆಂಗಲ್ ಆಫ್ ಸ್ಕ್ಯಾಟರಿಂಗ್ ಬರುತ್ತೆ. ಬಿಕಾಸ್ the central part of the atom, that is the nucleus, it is a positive charge. ಅದು ಪಾಸಿಟಿವ್ ಚಾರ್ಜ್ ಇರುತ್ತೆ. ಆ ನ್ಯೂಕ್ಲಿಯಸ್ಗೆ ಚಾರ್ಜ್ ZD ಇರುತ್ತೆ, ಪ್ಲಸ್ ZD ಇರುತ್ತೆ. Z ಅಟಾಮಿಕ್ ನಂಬರ್, ಈ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಯಾವ್ದು ಹೇಳಾಗುತ್ತೆ ನಾನು, ಗೋಲ್ಡ್ ಆಟಮ್ನಲ್ಲಿ. ಅದಕ್ಕೆ ಏನಾಗುತ್ತೆ, ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಅದಕ್ಕೆ ಈ ತರ ಬೇರೆ ಬೇರೆ ಆಂಗಲ್ ಆಫ್ ಸ್ಕ್ಯಾಟರಿಂಗ್ ಒಳಗೆ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರ್ಡ್ ಆಗಿ ಹೋಗುತ್ತೆ ಅಂತ ಈ ಟ್ರೆಜೆಕ್ಟರಿ ಮೇಲೆ ಹೇಳ್ತಾನೆ. ಇವಾಗ ಇಲ್ಲಿ ಆಂಗಲ್ ಆಫ್ ಸ್ಕ್ಯಾಟರಿಂಗ್ ಥೀಟಾ 180 ಡಿಗ್ರಿ, ಇಟ್ ಇಸ್ ದ ಮ್ಯಾಕ್ಸಿಮಮ್ ಆಂಗಲ್ ಆಫ್ ಸ್ಕ್ಯಾಟರಿಂಗ್ ಇದು. ಅವಾಗ ಆ ರಿಪಲ್ಸಿವ್ ಫೋರ್ಸ್, ಅವಾಗ ಒಂದು ಕನ್ಕ್ಲೂಷನ್ ಬರ್ತಾನೆ. ಏನು, ಆಟಮ್ ಇಟ್ ಕಂಟೈನ್ ದ ಸೆಂಟ್ರಲ್ ಪಾರ್ಟ್, ದ ಸೆಂಟ್ರಲ್ ಪಾರ್ಟ್ ಇಸ್ ಪಾಸಿಟಿವ್ ಚಾರ್ಜ್, ದಟ್ ಇಸ್ ಕಾಲ್ಡ್ ನ್ಯೂಕ್ಲಿಯಸ್. ದೆನ್ ಎಲೆಕ್ಟ್ರಾನ್ಸ್ ಆರ್ ಮೂವ್ ಅರೌಂಡ್ ದಿ ನ್ಯೂಕ್ಲಿಯಸ್ ಅನ್ನೋ ಕನ್ಕ್ಲೂಷನ್ ಬರ್ತಾನೆ ಈ ಟ್ರೆಜೆಕ್ಟರಿ ಅಬ್ಸರ್ವ್ ಮಾಡಿದ ಮೇಲೆ. ಇವಾಗಿಲ್ಲ the repulsive force between this alpha particle and the nucleus of the atom is F is equal to 1/4π ZE into 2E, charge into charge. E charge 2E, about 2 ZE square divided by R square. R ಅಂದ್ರೆ distance of the alpha particle from the nucleus. ಬೇರೆ ಬೇರೆ ಡಿಸ್ಟೆನ್ಸ್ ನಾಗಿದ್ದಾಗ ಬೇರೆ ಬೇರೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಇನ್ನೊಂದು ಪಾಯಿಂಟ್, when alpha particle is entered in the gold file atom, before going to this one, it is having the kinetic energy. M is mass of the electron, that is V is the velocity of the
m is the mass of the alpha particle and v is the velocity of the alpha particle. At that time it is having purely kinetic energy. When it is moved towards the nucleus, near to the nucleus, this kinetic energy is go on decreases. Slowly ಹೋಗ್ಲಿಕ್ಕೆ start ಆಗುತ್ತೆ. Go on decreases and potential energy is increases. Due to the electrostatic force of repulsion, this possesses the potential energy. That potential energy go on increases. When it comes to this point at distance capital letter d, this distance is to be distance of approach. All the alpha particle loses its kinetic energy. Now this kinetic energy is gone decreases and potential energy increases. At this point, all the kinetic energy is converted into potential energy. ಯಾವುದು ಈ ಪಾಯಿಂಟ್. ಅವಾಗ ನಾವು ಹೇಳ್ತೀವಿ, what is this point? What is the distance? What is the distance of approach? Distance of approach is the distance of the point from the nucleus at which all the kinetic energy of the alpha particle is converted into potential energy. Distance of approach ಅಂತಂದ್ರೆ it is the distance of the point of the alpha particle at which from the center of the nucleus. Distance of approach is the distance of the point from the center of the nucleus at which all the kinetic energy of the alpha particle converted into potential energy. When at the distance of the approach, the alpha particle at the distance of the approach, the potential energy is potential at this point due to the nucleus into charge of the alpha particle. Charge of the alpha particle is 2e. Now at this point the electric potential is 1/4πε0 Zt divided by d. Now the potential energy of the alpha particle at this point at the distance of the approach, u is equal to 1/4πε0 2 Zt square divided by d. Then distance of the closest approach, distance of the approach d is equal to 1/4πε0 2 Zt square divided by potential energy. Or distance of the approach, it is also given by 1/4πε0 2 Zt square divided by kinetic energy. ಯಾಕಂದ್ರೆ kinetic energy ಇದಕ್ಕೆ ಕಂಪ್ಲೀಟ್ potential energy ಕನ್ವರ್ಟ್ ಆಗಿರ್ತದೆ. ಅದು in terms of potential energy or in terms of kinetic energy. Now you come to the point that is, what is impact parameter? ಅದಕ್ಕೆ ಬರೋಣ. Impact parameter is the perpendicular distance from the center of the nucleus to the initial direction of the alpha particle. ಇದು ಈ ಥರ್ಡ್ ಪಾತ್ಗೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇಷ್ಟು. Impact parameter is the perpendicular distance from the center of the nucleus to the initial direction of the alpha particle. ಅಂದ್ರೆ ಇಲ್ಲಿ angle of scattering ಬೇರೆ ಬೇರೆ ಅಂದ್ರೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಬೇರೆ ಇರುತ್ತೆ. ಇದಕ್ಕೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಯಾವುದು? ಹೆಡ್ ಆನ್ ಕೊಲಿಷನ್ theta 180 degree, impact parameter is 0. For this one, this is the impact parameter. For this path, this is the impact parameter. Impact parameter is gone increases when the alpha particle move away from the far away from the nucleus. ಇಲ್ಲಿಂದ ಬಹಳ ದೂರ ಇದ್ದಾಗ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇರುತ್ತೆ, ಹೆಚ್ಚಿರುತ್ತೆ. Then impact parameter is given by distance of approach divided by 2 cotangent of theta by 2. Theta is the angle of scattering. When angle of scattering is decreases, this is decreases, the impact parameter is increases. This is about, that is the impact parameter. With the help of these all results and conclusions, then the Rutherford says that the few points about the atom, the atom model, the central part of the atom, the 99% of the mass of the atom is concentrated at the center of the atom. That center is called nucleus. It is the positive charge. Then electrons are moved around the nucleus in the different orbit. Then you come to the point, most of the mass of the atom is concentrated at center of the atom, that is called nucleus. About 99% of the mass of the atom is concentrated at central part, that is the nucleus. ಆಮೇಲೆ ರುದರ್ಫೋರ್ಡ್ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಫಸ್ಟ್ ಟೈಮ್ ಹೇಳಿದ್ದು ರುದರ್ಫೋರ್ಡ್, ಸೈಜ್ ಆಫ್ ದ ಆಟಮ್ ಹೇಳಿದ್ದು. ಸೈಜ್ ಆಫ್ ದ ನ್ಯೂಕ್ಲಿಯಸ್ ಈಸ್ ಇನ್ ದ ಆರ್ಡರ್ ಆಫ್ 10⁻15 meter to 10⁻14 meter, and size of the atom greater in the order of
10⁻10 ಮೀಟರ್. ಮೈನಸ್ ಬೆಲೆ ಕಡಿಮೆ ಆಯ್ತು ಅಂದ್ರೆ ಆಕ್ಚುಯಲ್ ವ್ಯಾಲ್ಯೂ ಹೆಚ್ಚಿಗೆ ಆದಂಗೆ. ದೆನ್ ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಇನ್ನೇನೇ ಆಟಮ್, ಪ್ರತಿಯೊಂದು ಆಟಮ್ ಮಾಡಲ್ ಹೇಳ್ತದ ಏನೋ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಬಗ್ಗೆ. ಟೋಟಲ್ ಪಾಸಿಟಿವ್ ಚಾರ್ಜ್ ಆಫ್ ದ ನ್ಯೂಕ್ಲಿಯಸ್ is equal to, this is the nucleus, then electrons are move around the nucleus. Whatever the total charge of the positive charge of the nucleus is equal to total negative charge of the electrons ಅಂತ ಏನು ಹೇಳ್ತಾರೆ ಅಲ್ಲೇ ರದರ್ಫೋರ್ಡ್ ಹೇಳ್ತಾನೆ. And the force of attraction between the electron and nucleus, it is provided by electrostatic force of attraction, because in a electron negatively charged nucleus is positive charge, the attractive force 1/4π Ze into E divided by R square. This is Ze square divided by R square, where Z is atomic number of the nucleus of the gold atom. Now gold atom ತೊಗೊಂಡ್ರೆ gold atom, okay, Ze square divided by R square. F is equal to 1/4π Ze square divided by R square. The centrifugal force of the electron move around the nucleus, it is provided by the electrostatic force of attraction ಅಂತ ಮೊದಲು ಹೇಳಿದ ವ್ಯಕ್ತಿ ರದರ್ಫೋರ್ಡ್. And usually electron having very less mass, when alpha particle is entering the gold file atom, there is no drastic effect on the alpha particle by the electron. ಅಂದ್ರೆ ಹೆಚ್ಚಿನ ಪ್ರಮಾಣದೊಳಗೆ ಆಲ್ಫಾ ಪಾರ್ಟಿಕಲ್ಗೆ ಎಲೆಕ್ಟ್ರಾನ್ ಇಂದ ತೊಂದರೆ ಆಗೋದಿಲ್ಲ. ಯಾಕಂತಂದ್ರೆ ಆಲ್ಫಾ ಪಾರ್ಟಿಕಲ್ ಹೆವಿ ಮಾಸ್ ಇರುತ್ತೆ ಎಲೆಕ್ಟ್ರಾನಿಕ್ ಕಂಪ್ಯಾರಿಸನ್ ಮಾಡಿದ್ರೆ. ಅದಕ್ಕೆ ಯಾವುದೇ ಸ್ಕ್ಯಾಟ್ರಿಂಗ್ ಆಗಲಿ ಅದರಿಂದ ಯಾವುದೇ ತೊಂದರೆನೂ ಆಗೋದಿಲ್ಲ ಯಾವುದಕ್ಕೆ, ಆಲ್ಫಾ ಪಾರ್ಟಿಕಲ್. ಇವಿಷ್ಟು ಕೆಲವೊಂದು ಪಾಯಿಂಟ್ಸ್ ಏನು ಹೇಳ್ತಾನೆ ಇಲ್ಲಿ ರದರ್ಫೋರ್ಡ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಇದು ನೆಕ್ಸ್ಟ್ ಪಾಯಿಂಟ್ಸ್ ನಾವು ನೆಕ್ಸ್ಟ್ ವಿಡಿಯೋ ನೋಡೋಣ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ my dear students. Now in this video class I want to discuss about Niels Bohr atom model and their postulates. ನಾವೇನು ಸ್ಟಡಿ ಮಾಡೋಣ ಇಲ್ಲೇ ನೀಲ್ಸ್ ಬೋರ್ ಆಟಮ್ ಮಾಡೆಲ್ ಮತ್ತು ಅದರದಲ್ಲಿ ಬರ್ತಕ್ಕಂಥ ಪಾಸ್ಟುಲೇಟ್ಸ್ ಏನದು, ಏನು ಬರುತ್ತೆ ಅದ್ರ ಬಗ್ಗೆ ನಾವಿಲ್ಲೇ ಸ್ಟಡಿ ಮಾಡೋಣ. ದೇರ್ ಆರ್ 3 postulates. ಎಷ್ಟು ಪಾಸ್ಟುಲೇಟ್ಸ್ ಬರುತ್ತೆ ಇಲ್ಲಿ? 3 postulates ಬರುತ್ತೆ. ಎಸ್, ಈ ರದರ್ಫೋರ್ಡ್ ಆಟಮ್ ಮಾಡೆಲ್ ಎಲ್ಲಿ ಫೇಲ್ ಆಗುತ್ತೆ ಅವನೇನು ಹೇಳ್ತಾನೆ ಅಲ್ಲಿ. ಓಕೆ, ಅಲ್ಲಿ ನ್ಯೂಟ್ರಲಿಟಿ ಬಗ್ಗೆ ಹೇಳ್ತಾ, ಸೆಂಟ್ರಲ್ ಪಾರ್ಟ್ ನ್ಯೂಕ್ಲಿಯಸ್ ಅಂತ ಹೇಳ್ತಾ, ಎಲೆಕ್ಟ್ರಾನ್ಸ್ ಆರ್ ಮೂವ್ ಅರೌಂಡ್ ದ ನ್ಯೂಕ್ಲಿಯಸ್ ಇಂದ ಆರ್ಬಿಟ್ ಅಂತ ಹೇಳ್ತಾ, ಇದು ಪ್ಲಸ್ Ze, ಇದು ಚಾರ್ಜ್ ಆಫ್ ದ ನ್ಯೂಕ್ಲಿಯಸ್, ಹೀಗೆ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇರುತ್ತೆ ಎಲೆಕ್ಟ್ರಾನ್. Total positive charge of the nucleus is equal to total negative charge of the electron. Therefore, the atom is electrically neutral ಅಂತ ಅಲ್ಲಿ ಹೇಳ. Then size of the nucleus in the order of 10⁻14 to 10 to the power of -15 meter. The atom size ಕೊಡತಕ್ಕಂಥದ್ದು 10⁻10 meter. ಇವಾಗ ಇಲ್ಲಿ ಅಲ್ಲಿ ಎಲ್ಲಿ ಫೇಲ್ ಆಗ್ತದೆ, ಕೆಲವೊಂದು ವಿಚಾರದಲ್ಲಿ ಅಲ್ಲಿ ಏನಾಗುತ್ತೆ ಫೇಲ್ ಆಗುತ್ತೆ. ಯಾವ ವಿಚಾರದಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಅವನೇನು ಹೇಳ್ತಾನೆ, when electron move around the nucleus and it radiate the energy, it radiate the energy, when it radiate the energy, lose its energy, ಅವಾಗ ಏನಾಕತಿ ಅದ್ರ ಎನರ್ಜಿ ಕಡಿಮೆ ಆಕತ್ತ ಹೋಗುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ತಾನೆ ರದರ್ಫೋರ್ಡ್, now this energy is emitted by the electron, it is not a discrete, it is in the continuous ಅಂತ. ಅವಾಗ it give the continuous emission spectrum ಅಂತ ಅವನಲ್ಲಿ ಹೇಳೋಣ. Okay, ಅಂದ್ರೆ when lose its energy, the electron move around the nucleus in a spiral path ಅಂತ, finally part of the nucleus ಅಂತ. ಇಲ್ಲಿ ಫೇಲ್ ಆಗುತ್ತೆ ರದರ್ಫೋರ್ಡ್ ಆಟಮ್ ಮಾಡೆಲ್ ಫೇಲ್ ಆಗುತ್ತೆ. ಯಾಕಂತಂದ್ರೆ ಎಲೆಕ್ಟ್ರಾನ್ ಯಾವುದೇ ಕಾರಣಕ್ಕೂ ಸ್ಪೈರಲ್ ಪಾತ್ ಮೂವ್ ಆಗಲ್ಲ ಮತ್ತು ಕಂಟಿನ್ಯೂಸ್ ಆಗಿ ಎನರ್ಜಿ ಎಮಿಟ್ ಮಾಡಲ್ಲ. ಆರ್ಬಿಟ್ನ ಸುತ್ತಾಕುವಾಗ ಅದು ಯಾವತ್ತೂ ಎನರ್ಜಿ ಎಮಿಟ್ ಮಾಡಂಗಿಲ್ಲ. ಮತ್ತೆ ಯಾವಾಗ ಎನರ್ಜಿ ಎಮಿಟ್ ಮಾಡುತ್ತಾ, ಹೈಯರ್ ಆರ್ಬಿಟ್ನಿಂದ ಲೋವರ್ ಆರ್ಬಿಟ್ಗೆ ಏನಾದರೂ ಟ್ರಾನ್ಸಿಷನ್ ಆಯಿತು ಅಂತಂದ್ರೆ ಎಲೆಕ್ಟ್ರಾನು ಅವಾಗ ಏನದ ಎನರ್ಜಿ ಎಮಿಟ್ ಮಾಡುತ್ತಾ. ಅದು ಮುಂದೆ ನೀಲ್ಸ್ ಬೋರ್ ಆಟಮ್ ಮಾಡೆಲ್ನೊಳಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇವಾಗಿಲ್ಲ ಇದು ನ್ಯೂಕ್ಲಿಯಸ್, ಇದು ನ್ಯೂಕ್ಲಿಯಸ್, ಇದು ಪ್ಲಸ್ Ze, ಇದು ಒಂದು ಆರ್ಬಿಟ್ ಮತ್ತು ಇನ್ನೊಂದು ಆರ್ಬಿಟ್ ಇರುತ್ತೆ.
ಹೀಗೆ ಆರ್ಬಿಟ್ಸ್ ಇರ್ತಾವಂತ ಯಾರು ನೀಲ್ಸ್ ಬೋರ್ ಹೇಳ್ತಾನೆ. ನೀಲ್ಸ್ ಬೋರ್ ಅಟಮ್ ಮಾಡಲ್ ಪ್ರಕಾರ ಎಲೆಕ್ಟ್ರಾನ್ ಏನ್ ಮಾಡ್ತಾವ ಮೂವ್ ಅರೌಂಡ್ ದ ನ್ಯೂಕ್ಲಿಯಸ್. ಓಕೆ, ಆ ಎಲೆಕ್ಟ್ರಾನ್ but they are in the different orbit. Okay, these orbits are called stationary orbit, the different states of energy orbits ಅಂತ ಹೇಳೋದು. ಸರಿ, ನೀಲ್ಸ್ ಬೋರ್ atom model give the three postulates ಕೊಡ್ತಾನೆ. First postulate, an electron in an atom could revolve around the nucleus in a certain stable orbit, stable orbit without emission of radiant energy. Okay, they are definite energy states. They are called energy states, and the orbits are called stationary orbit. Okay, stationary orbit concept ಕೊಡ್ತಾನೆ. ಅಂದ್ರೆ ಏನು ಹೇಳ್ತಾನೆ, an electron in an atom could revolve around the nucleus in a certain stable orbits without emission of radiant energy. These orbits having different energy states. These energy states are called stationary states. Then orbits are called stationary orbits. ಏನು ಇಂಪಾರ್ಟೆಂಟ್ ಪಾಯಿಂಟ್ ಇದು ಫಸ್ಟ್ postulate, ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನ್ ಸುತ್ತ ಹಾಕುವಾಗ ಎನರ್ಜಿ ರೇಡಿಯೇಟ್ ಮಾಡಲ್ಲ. When electron move around the nucleus, okay, now do not radiate any energy. It's fine. And orbits having the definite energy states. Definite energy. These are called energy states. Then orbits are called stationary orbits. Stationary orbit is nothing but the electron do not emit any radiation when it is revolving around the nucleus. Then you come to the point. Second postulate. The electron revolve around the nucleus in the orbit with angular momentum is an integral multiple of h upon 2 pi. ಅಂದ್ರೆ the angular momentum is equal to integral multiple of h upon 2 pi. ಅಂದ್ರೆ angular momentum is equal to nh upon 2 pi. ಅಂದ್ರೆ MUR is equal to nh upon 2 pi. ಇದಕ್ಕೆ ನಾವೇನಂತೀವಿ, ಬೋರ್ ಕ್ವಾಂಟೈಸೇಷನ್ ರೂಲ್ ಅಂತ ಹೇಳ್ತಾವೆ. ಇದಕ್ಕೆ ಏನಂತ ನಾವು ಬೋರ್ ಕ್ವಾಂಟೈಸೇಷನ್ ರೂಲ್ ಅಂತ. ಸೆಕೆಂಡ್ ಪಾಸ್ಟುಲೇಟ್. ಫಸ್ಟ್ ಪಾಸ್ಟುಲೇಟ್ ಏನ್ ಬರುತ್ತೆ, ಸ್ಟೇಷನರಿ ಆರ್ಬಿಟ್ ಕಾನ್ಸೆಪ್ಟ್ ಕೊಡುತ್ತೆ. ಸೆಕೆಂಡ್ ಪಾಸ್ಟುಲೇಟ್ ಏನ್ ಬರುತ್ತೆ, ಬೋರ್ ಕ್ವಾಂಟೈಸೇಷನ್ ರೂಲ್ ಅಂತ ನಾವೇನ್ ಮಾಡ್ತೀವಿ ಇಲ್ಲಿ ಹೇಳ್ತೀವಿ. ಹಂಗಂದ್ರೆ ಎಂ ಅಂದ್ರೆ ಏನು, ಮಾಸ್ ಆಫ್ ದ ಎಲೆಕ್ಟ್ರಾನ್. ಪಿ ಅಂದ್ರೇನು, ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್. ಆರ್ ಅಂದ್ರೆ ಏನು, ರೇಡಿಯಸ್ ಆಫ್ ದಿ ಆರ್ಬಿಟ್. ಎಚ್ ಅಂದ್ರೆ ಏನು, ಪ್ಲಾಂಕ್ ಕಾನ್ಸ್ಟೆಂಟ್ 6.625 × 10⁻⁻34 ಜೌಲ್ ಸೆಕೆಂಡ್ ಬರುತ್ತೆ. ಇದು ಸೆಕೆಂಡ್ ಪಾಸ್ಟುಲೇಟ್. ಇನ್ನ ಥರ್ಡ್ ಪಾಸ್ಟುಲೇಟ್ ಬರೋಣ. ಏನು ಹೇಳ್ತದ ಥರ್ಡ್ ಪಾಸ್ಟುಲೇಟ್, when that electron is emit the energy, atom emit the energy. ಈಗ ನಾನು ಇಲ್ಲಿ ಹೇಳಿದೆ, ಈಗ ನಾನು ಏನ್ ಮಾಡ್ತೀನಿ, ಇದೊಂದು ಆರ್ಬಿಟ್, ಇದಕ್ಕೆ ಲೋವರ್ ಎನರ್ಜಿ ಸ್ಟೇಟ್ ಆರ್ಬಿಟ್ ಅಂತ. ಅದು E1. ಇದು ಹೈಯರ್ ಎನರ್ಜಿ ಸ್ಟೇಟ್ ಆರ್ಬಿಟ್ ಅಂತಾನೆ, E2. ಅಥವಾ ಇದನ್ನೆಲ್ಲ ತಗೊಳ್ರಿ, E2. ಓಕೆ, ಇದು ಹೈಯರ್ ಎನರ್ಜಿ ಸ್ಟೇಟ್, ಇದು ಲೋವರ್ ಎನರ್ಜಿ ಸ್ಟೇಟ್. An electron make a transition from higher energy stationary orbit to lower energy stationary orbit. ಹೀಗೆ ಟ್ರಾನ್ಸಿಷನ್ ಆಯಿತು ಅಂದ್ರೆ it emits the radiation or a photon of energy, E is equal to h nu is equal to, this is equal to difference in the energy states. ಇದ್ರದ್ದು ಎಷ್ಟದ, ಮೈನಸ್ ಇದು. emits the radiation or photon of energy E is equal to energy difference between higher energy state and lower energy state. Once again I repeat, when an electron make a transition from higher energy stationary orbit to lower energy stationary orbit, then it emits the radiation or photon energy is equal to difference between the higher energy state and the lower energy state. ಇದಕ್ಕೆ ನಾವೇನಂತೀವಿ, ಬೋರ್ ಫ್ರೀಕ್ವೆನ್ಸಿ
ಬೋರ್ ಫ್ರೀಕ್ವೆನ್ಸಿ ಕಂಡೀಷನ್ ಅಂತ. ಇದು ಬೋರ್ ಫ್ರೀಕ್ವೆನ್ಸಿ ಕಂಡೀಷನ್. ಸೆಕೆಂಡ್ ಪಾಸ್ಟುಲೇಟ್ಗೆ ಬೋರ್ ಕ್ವಾಂಟೈಸೇಷನ್ ರೂಲ್ ಅಂತೀವಿ. ಥರ್ಡ್ ಪಾಸ್ಟುಲೇಟ್ಗೆ ಬೋರ್ ಫ್ರೀಕ್ವೆನ್ಸಿ ಕಂಡೀಷನ್ ಅಂತ ಹೇಳ್ತೇವೆ. ಹೀಗೆ ಈ ಮೂರು ಪಾಸ್ಟುಲೇಟ್ಸ್ ಬಹಳ ಇಂಪಾರ್ಟೆಂಟ್. ಕೆಲವು ಬುಕ್ನೊಳಗೆ ಇನ್ನೊಂದು ಪಾಸ್ಟುಲೇಟ್ ಕೊಡ್ತಾರೆ, ಅದು ಪಾಸ್ಟುಲೇಟ್ ಅಲ್ಲ, ಅದು ರಿದರ್ಫೋರ್ಡ್ ಹೇಳಿದ್ದು. ಏನು? ವೆನ್ ಎಲೆಕ್ಟ್ರಾನ್ ಮೂವ್ ಅರೌಂಡ್ ದ ನ್ಯೂಕ್ಲಿಯಸ್ in the particular orbit, the centripetal force it is provided by the electrostatic force of attraction between nucleus and electron ಅಂತ ಹೇಳ್ತೇವೆ. ಬಟ್ ಇದು ನೀಲ್ಸ್ ಬೋರ್ ಹೇಳಿದ್ದಲ್ಲ, ರುದರ್ಫೋರ್ಡ್ ಹೇಳಿದ್ದು. ಅದಕ್ಕೆ ಅದನ್ನ ಪಾಸ್ಟುಲೇಟ್ ಅಂತ ತೋಳಂಗಿಲ್ಲ. ಬರೋದೇ ಮೂರು ಪಾಸ್ಟುಲೇಟ್. ಫಸ್ಟ್ ಪಾಸ್ಟುಲೇಟ್ ಸ್ಟೇಷನರಿ ಆರ್ಬಿಟ್ ಕಾನ್ಸೆಪ್ಟ್ ಕೊಡುತ್ತಾ. ಸ್ಟೇಷನರಿ ಆರ್ಬಿಟ್ಸ್ is nothing but electrons are move around the nucleus in orbit, they do not radiate the energy. That means stationary orbits. Second, when an electron move around the nucleus in a particular orbit, its angular momentum is equal to integral multiple of h upon 2 pi. Now this is Bohr quantization rule. ಅವಾಗ mvr is equal to n h upon 2 pi. ಇಲ್ಲಿ ಬರೆದೇನಲ್ಲ, ಇದೇನದ ಇಲ್ಲಿ, ಇದು ಬೋರ್ ಫ್ರೀಕ್ವೆನ್ಸಿ ಕಂಡೀಷನ್. ಥರ್ಡ್ ಏನಂತ, when electron make a transition from higher energy stationary orbit to the lower energy stationary orbit, then it emits the radiation or photon of energy is equal to difference between the higher energy state and lower energy state, higher energy orbit and lower energy orbit. These are the very very important three postulates, and with the help of these postulates and you discuss or derive the expression for radius of the nth orbit of the electron in the hydrogen atom. ನೀಲ್ಸ್ ಬೋರ್ ಐಟಮ್ ಮಾಡಿಲ್ಲ, ಪರ್ಟಿಕ್ಯುಲರ್ ಆಗಿ ಹೈಡ್ರೋಜನ್ ಐಟಮ್ ಮಾತ್ರ ಅಪ್ಲೈ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ನೀಲ್ಸ್ ಬೋರ್ ಐಟಮ್ ಮಾಡಲ್ ಇಸ್ ಆಲ್ಸೋ ನೋನ್ ಆಸ್ ಹೈಡ್ರೋಜನ್ ಐಟಮ್ ಮಾಡಲ್ ಅಂತ ಹೇಳ್ತೇವೆ. ಅಂಡ್ ಅನದರ್ ಒನ್ ಈಸ್ ಯು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದಟ್ ಈಸ್ ದ ಎನರ್ಜಿ, potential energy, kinetic energy, derive the expression for energy of the electron in the nth orbit, and the velocity, and the time period, and frequency, and you calculate the wavelength. ಇಷ್ಟೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿತ್ ದ ಹೆಲ್ಪ್ ಆಫ್ ನಾವೇನು ಮಾಡ್ತೀವಿ, ಬೋರ್ ಪಾಸ್ಟುಲೇಟ್ಸ್, ಮೂರು ಇಂಪಾರ್ಟೆಂಟ್ ಪಾಸ್ಟುಲೇಟ್ಸ್ ತೊಗೊಂಡು ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಅದನ್ನು ನೆಕ್ಸ್ಟ್ ಕ್ಲಾಸ್ನೊಳಗೆ ನೋಡೋಣ, ಡೆರಿವೇಷನ್ಸ್ ಎಲ್ಲ ಬರ್ತಾ. ಥ್ಯಾಂಕ್ ಯು.